ಈ ತರದ ಸಂವಿಧಾನ ಬಂದನಿಂದಲೇನೆ ನಾವೆಲ್ಲ ಇವತ್ತು ವಿದ್ಯಾವಂತರಾಗಲಿಕ್ಕೆ. ಯಾಕಂತಂದ್ರೆ ಶತಶತಮಾನಗಳ ಕಾಲ ನಾವೆಲ್ಲ ಶೂದ್ರ ಜನಾಂಗದವರು ಇದ್ದಾರಲ್ಲ, ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದು. ಅಕ್ಷರ ಕಲೀಲಿಕ್ಕೆ ಆಯ್ತಾನೆ ಇರಲಿಲ್ಲ. ಒಂದು ಕಾಲದಲ್ಲಿ ಕೆಲವು ವರ್ಷಗಳ ಹಿಂದೆ ಸಂಸ್ಕೃತ ಕಲ್ತ್ರೆ ಆ ಕಲ್ತವನಿಗೆ ಕಾತ್ ಸೀಸೆ ಹೋಯ್ತಿದ್ರು ಕಿವಿಗೆ. ಒಂದು ಕಾಲದಲ್ಲಿ ಆದ್ರಿಂದ ಸಂಸ್ಕೃತ ಕಲಿಯಗೇ ಇರಲಿಲ್ಲ ಶೂದ್ರರು, ವಿದ್ಯೆ ಕಲಿಯಗೇ ಇರಲಿಲ್ಲ ಶೂದ್ರರು. ಅದರಿಂದ ಅಸಮಾನತೆ ನಿರ್ಮಾಣ ಆಯಿತು. ಅವಕಾಶಗಳಿರಲಿಲ್ವಲ್ಲ ಕಲೀಲಿಕ್ಕೆ. ಸಂಪೂರ್ಣವಾಗಿ ಅವಕಾಶನ ನೀವು ರದ್ದು ಮಾಡಿಬಿಟ್ರೆ ಎಲ್ಲಿ ಕಲಿತೀರಿ? ನಾನು ವಿದ್ಯಾವಂತನಾಗದೆ ಹೋಗಿದ್ರೆ ಚೀಫ್ ಮಿನಿಸ್ಟರ್ ಆಗಕ್ಕಾಯ್ತೀತಾ? ಚೀಫ್ ಮಿನಿಸ್ಟರ್ ಆಗಕ್ಕಾಯ್ತೀತಾ? ವಿದ್ಯಾವಂತನಾದ್ರಿಂದ ನೋಡಿ, ಈಗ ನಿಮ್ಮ ಮುಂದೆ ನಿಂತ್ಕೊಂಡು ಮುಖ್ಯಮಂತ್ರಿಯಾಗಿ ಮಾತಾಡಲಿಕ್ಕೆ ಸಾಧ್ಯ ಆಯಿತು. ಅದು ಸಂವಿಧಾನದಿಂದ ಸಾಧ್ಯ ಆಯಿತು. ಈಗ ನಮ್ಮೂರವನೊಬ್ಬ ಇಲ್ಲಿ ನಿಂತಿದ್ದಾನೆ, ಇವ ನನ್ನ ಜೊತೆ ಕುಣಿತಿದ್ದ, ಕರ್ಗ ಅಂತ ಇವ. ನೀಲಿ ಶರ್ಟ್ ಪಕ್ಕದಲ್ಲಿರೋವನು, ಅಲ್ಲೇ ನಿಂತ್ಕೊ ಬರ್ಬೇಡ. ಇವ ನನ್ನ ಜೊತೆ ವೀರ್ ಮಕ್ಕಳು ಕುಣಿತಿದ್ದ. ಆಗ ನಮ್ಮ ನಂಜೇಗೌಡ ಅಂತ ಇದ್ದ, ನಮ್ಗೆಲ್ಲ ಅಕ್ಷರಾಭ್ಯಾಸ ಕಲಿಸ್ತ. ಇವೆಲ್ಲ ಕಲಿದೆ ಓದೋ, ಏನ್ ಮಾಡಕ್ಕಾಗತ್ತೆ? ನಾನು, ಮರ್ಲಿಂಗ, ಆಮೇಲೆ ಮೆಣಸಯ್ಯ ಅಂತ ಮೂರು ಜನ ನಾವು 5ನೇ ತರಗತಿಗೆ ನೇರವಾಗಿ ಸೇರ್ಕೊಂಡು, ನೀ ಎಲ್ಲಿ ಓದ್ದೆ ಕುತ್ಕೊಂಬುದವಿ, ನೀ ಎಲ್ಲಿ ಓದ್ದೆ, ನೀನು ಓದಿದ್ರೆ ಯಾಕೆ ಹಿಂಗಾಯ್ತಿದ್ದೆ? ನಮ್ಮೂರವನು, ನನ್ನ ವಾರ್ಗೆಯವನು. ನಾವು 3 ಜನ ಮಾತ್ರ ಓದ್ದೋ. ನೋಡಿ, ಇವರೆಲ್ಲ ನಾವು ಒಂದು 25-26 ಜನ ವೀರ್ ಮಕ್ಕಳ ಕುಣಿತ ಕಲೀಲಿಕ್ಕೆ ಸೇರ್ಕೊಂಡಿದ್ದೋ ನಾವು. ಅದರಲ್ಲಿ ಇವನು ಒಬ್ಬ, ಕರ್ಗ ಅಂತ ಇವನ ಹೆಸರು. ನನ್ನ ರಾಜಪ್ಪ ಅಂತ ಒಬ್ರು ಮೇಸ್ಟ್ರು, ಹೆಡ್ ಮಾಸ್ಟರ್ ಬಂದಿದ್ರು. ಅವ್ರು ಏನಾದ್ರು ನಮಗೆ 5ನೇ ತರಗತಿಗೆ ಅಡ್ಮಿಷನ್ ಕೊಡಿಸ್ತೇ ಹೋಗಿದ್ರೆ ನಾನು ಓದ್ತಾನೂ ಇರ್ಲಿಲ್ಲ, ಎಮ್ಮೆನೋ ಕುರಿನೋ ಮೇಕೆನೋ ಕಾಯ್ಕೊಂಡಿರ್ತಿದ್ದೆ, ಅಥವಾ ಹೊಲ ಉತ್ಕೊಂಡಿರ್ತಿದ್ದೆ. ಬಹಳ ಹೆಚ್ಚಂತಂದ್ರೆ ಇವನ್ ತರ ಚಡ್ಡಿ ಹಾಕೊಂಡು, ನೀ ಪಂಚೆ ಹಾಕೊಂಡಿದೇನಿಲ್ಲ, ಚಡ್ಡಿ ಹಾಕೊಂಡಿರ್ತಿದ್ದೆ. ಯಾಕೆ ಗೊತ್ತಾ ಹೇಳ್ತಾ ಇರೋದು? ಊರಿನಲ್ಲಿ ಪಂಚೆ ಉಟ್ಕೊಳ್ಳೋರು ಬಹಳ ಕಡಿಮೆ, ಎಲ್ಲ ಚಡ್ಡಿನೇ ಹಾಕೊಳ್ಳೋದು. ನಮ್ಮಪ್ಪ ಪಂಚೆ ಉಟ್ಕೊಂಡಿರೋದೇ ಗೊತ್ತಿಲ್ಲ ನನಗೆ, ಎಲ್ಲ ಚಡ್ಡಿನೇ ಹಾಕೊಂಡಿರ್ತಿದ್ದ ಯಾವಾಗಲೂ. ನೋಡಿ, ನನ್ನ ತಮ್ಮದಿರಿಬ್ರು, ನಮ್ಮ ಅಕ್ಕದಿರಿಬ್ರು, ನಮ್ಮ ಅಣ್ಣ ಒಬ್ಬ, ಅವ್ರು ಯಾರು ಕಲೀಲಿಲ್ಲ, ಅವ್ರು ಯಾರು ಮೇಲಕ್ಕೆ ಬರಲೇ ಇಲ್ಲ. ಅದಕ್ಕೆ ಈ ಹಣೆ ಬರ ಇದೆಯಲ್ಲ, ಹಣೆ ಬರ ನಂಬ್ಕೊಳಕ್ ಹೋಗ್ಬೇಡಿ. ಏನಪ್ಪ ನೀ ಯಾಕೆ ಹೊಟ್ಟೆಗಿಲ್ಲ, ನಿನ್ಗೆ ಯಾಕೆ ಬಟ್ಟೆಗಿಲ್ಲ, ನೀನ್ ಯಾಕೆ ಅನಕ್ಷರಸ್ಥನಾಗಿದ್ಯಾ, ನೀನ್ ಯಾಕೆ ಬಡವನಾಗಿದ್ಯಾ, ನಿನ್ಗೆ ಯಾಕೆ ಗುಡಿಸ್ಲಿ ಸೂರಿಲ್ಲ ನಿನಗೆ ಅಂತಂದ್ರೆ, ನಾನು ಹಣೆ ಬರ ಸ್ವಾಮಿ, ನಾ ಏನ್ ಮಾಡ್ಲಿ? ಏನ್ ದೇವ್ರು ಹಣೆಲು ಬರೆದು ಬಿಟ್ಟನ? ಯಾರ ಹಣೆಲೂ ಬರೆಯಕ್ ಹೋಗಲ್ಲ ದೇವ್ರು, ಏನಂತಲೂ ಬರೆಯಲ್ಲ. ಯಾರ ಹಣೆಯಲ್ಲಿ ಏನಂತಲೂ ಬರೆಯಲ್ಲ.
ಆಮೇಲೆ ಇನ್ನೊಂದು ಏನ್ ಹೇಳೋದು ಅಂತಂದ್ರೆ, ನಾನು ಪೂರ್ವ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೆ ಹಿಂಗೆ ಹುಟ್ಟು ಬಿಟ್ಟಿದ್ದೀನಿ ಈಗ ಅಂತ ಅನ್ನೋದು. ನಮ್ಮ ಅಪ್ಪ, ನಾನು ಹಳೆ ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಈ ಜನ್ಮದಲ್ಲಿ ಹಿಂಗ್ ಹುಟ್ಬಿಟ್ಟಿದ್ದೀನಿ. ಅದಕ್ಕೆ ಬಸವಣ್ಣ ಹೇಳದ ಈ ಕರ್ಮ ಸಿದ್ಧಾಂತ ಇದೆಯಲ್ಲ, ಇದನ್ನ ತಿರಸ್ಕಾರ ಮಾಡಿ ಅಂತ ಹೇಳದ. ಕರ್ಮ ಸಿದ್ಧಾಂತನೇ ನಂಬ್ಕೊಳಕ್ ಹೋಗ್ಬಿಡಿ ನೀವು. ಬಹಳ ಜನ ಇಲ್ಲೆಲ್ಲ ನಂಬ್ಕೊಂಡಿರ್ತಾರೆ ಅಲ್ವಾ, ಹೇಳೋದಿಲ್ಲ ಯಾರುವೆ. ಹಣೆ ಬರ ನಂಬ್ಕೊಳ್ಳೋದು, ಕರ್ಮ ಸಿದ್ಧಾಂತ ನಂಬ್ಕೊಳ್ಳೋದು ಬಹಳ ಜನ ಇದ್ದಾರೆ ಇಲ್ಲಿ. ನನ್ನ ಹಿಂದ್ಗಡೆ ಕೂತಿರೋರಲ್ಲೇ ಬಹಳ ಜನ ಇದ್ದಾರೆ, ಮುಂದ್ಗಡೆ ಕೂತಿರೋರು ಇಲ್ಲಿ ಕೂತಿರೋರಲ್ಲೇ ಬಹಳ ಜನ ಇದ್ದಾರೆ. ಅದನ್ನೆಲ್ಲ ನಂಬ್ಕೊಳಕ್ ಹೋಗ್ಬಿಡಿ. ನೀವೇನ್ ಮಾಡಬೇಕು ಅಂತಂದ್ರೆ, ಬಸವಣ್ಣ, ಬುದ್ಧ, ಅಂಬೇಡ್ಕರ್, ಗಾಂಧಿ ಅವ್ರಿಗೆ ಗೌರವಿಸಬೇಕು ಅಂತಂದ್ರೆ ನಾವು ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಇನ್ನೊಬ್ನೂ ಬದುಕಬೇಕು, ನಾನು ಬದುಕಬೇಕು. ನಾವು ಒಬ್ಬನೇ ಬದುಕಬೇಕು ಅಂತ ಅನ್ಕೋಬಾರ್ದು. ಇನ್ನೊಬ್ನೂ ಬದುಕಬೇಕು, ನಾನು ಬದುಕಬೇಕು. ಸಾಧ್ಯವಾದ ಮಟ್ಟಿಗೆ ಪರಸ್ಪರ ಪ್ರೀತಿಯಿಂದ ಇರ್ತಕ್ಕಂಥದನ್ನ ಕಲಿತ್ಕೋಬೇಕು, ಅಂತ ವಾತಾವರಣ ನಿರ್ಮಾಣ ಮಾಡಬೇಕು. ಇದೇ ಬಸವಣ್ಣ, ಇದನ್ನೇ ಗಾಂಧೀಜಿ, ಇದನ್ನೇ ಅಂಬೇಡ್ಕರ್, ಇದನ್ನೇ ಬುದ್ಧ ಬಯಸಿದರು. ಇದನ್ನ ಮಾಡಬೇಕು. ಸಾಕು, ನಾನು ಈ ಕತೆ ಹೇಳಕ್ ಹೋಗಲ್ಲ. ಇವೆಲ್ಲ ಈಗ ಬುದ್ಧ ಬಸವನ ಕತೆ, ನಮ್ಮ ಅನಿಲ್ ಕುಮಾರ್ ಚಿಕ್ಕಮಾದು ಅವರು ಈಗ 140 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನೂ ಮಾಡ್ತಾರೆ. ಯಾಕಂತಂದ್ರೆ ಈಗಲೂ ಒಂದಷ್ಟು ಕೊಟ್ಟ, ನನಗೆ ಅರ್ಜಿಗಳನ್ನೆಲ್ಲ ಕೊಟ್ಟಿದ್ದ. ಇನ್ನೂ ಈಗ ಒಂದು 50-60 ಕೋಟಿ ಕೊಟ್ಟಿರ್ಬೇಕಲ್ಲ. 50-60 ಕೋಟಿ ಕೊಟ್ಟಿದ್ದಾರೆ. ಬಹಳ ಜನ ಈ ವಿರೋಧ ಪಕ್ಷದವರು ಇದಾರಲ್ಲ, ಇವರು ಟೀಕೆ ಮಾಡ್ತಾರೆ. ಸಿದ್ದರಾಮಯ್ಯನ ಸರ್ಕಾರದಲ್ಲಿ ದುಡ್ಡಿಲ್ಲ. ಇವೆಲ್ಲ ದುಡ್ಡಿಲ್ಲದೆ ಮಾಡಕ್ಕಾಯ್ತಿತ್ತ? ಇವೆಲ್ಲನೂ ಈ ಶಂಕುಸ್ಥಾಪನೆ ಆಗಿದಾವಲ್ಲ, ಇವೆಲ್ಲ ದುಡ್ಡಿಲ್ಲದೆ ಮಾಡಕ್ಕಾಯ್ತಿದ್ದೇನ್ರಿ? ಹೇಳಿ ನೀವೇ. ಈ ಬಿಜೆಪಿ ಅವರು ಹೇಳ್ತಾರಲ್ಲ, ಅವ್ರಿಗೂ ಮಾನ ಮರ್ಯಾದೆ ಏನೂ ಇಲ್ಲ. ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ದುಡ್ಡಿಲ್ಲ, ಎಲ್ಲ ಗ್ಯಾರಂಟಿ ಯೋಜನೆಗಳು ಕೊಟ್ಬಿಟ್ಟು ಪಾಪರಾಗ್ಬಿಟ್ಟದೆ ಸರ್ಕಾರ. ಪಾಪರಾಗಿರೋ ಸರ್ಕಾರದಲ್ಲಿ ಇವೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಕ್ಕಾಯ್ತಿತ್ತ? ಮಾಡಕ್ಕಾಯ್ತಿದ್ದೇನ್ರಿ? ದಿವಾಳಿ ಎದ್ದು ಹೋಗ್ಬಿಟ್ಟಿದೆ. ಅಭಿವೃದ್ಧಿ ಕೆಲಸಗಳಿಗೆ ₹1 ಇಲ್ಲ. ಮತ್ 140 ಕೋಟಿ ರೂಪಾಯಿ, ಈಗ ಒಂದು 50-60 ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ದಾರೆ. ನಾನು ಈ ವರ್ಷ ಅದಕ್ಕೆ MLAಗಳಿಗೆಲ್ಲ 50 ಕೋಟಿ ಕೊಡೋಣ ಅಂತೇಳಿ 8,000 ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಇಟ್ಕೊಂಡಿದ್ದೀನಿ. 8,000 ಕೋಟಿ. ಆಮೇಲೆ ಗ್ಯಾರಂಟಿ ಯೋಜನೆಗಳಿಗೆ ಕಳೆದ ವರ್ಷ ಅಂದ್ರೆ 24-25ರಲ್ಲಿ 52,009 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೆ. ಅದಲ್ಲದೆ ಸುಮಾರು 52,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಖರ್ಚು ಮಾಡಿದ್ರು. ಎಲ್ಲಿಂದ ಬರ್ತದೆ ದುಡ್ಡು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 52,000 ಕೋಟಿ ಅಲ್ಲ, 51,000 ಕೋಟಿ. ಆಮೇಲೆ ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿ. ಈ ವರ್ಷದ ಬಜೆಟ್ನಲ್ಲಿ 50,019 ಕೋಟಿ, 18 ಕೋಟಿ, 50,018 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ. ಮತ್ತೆ
ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 83 ಕೋಟಿ, ಸುಮಾರು 1,34,000 ಕೋಟಿ ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇದ್ವಿ. 1,34,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಇದು ಪಾಪರಾಗಿರೋ ಸರ್ಕಾರ ಮಾಡಕ್ ಸಾಧ್ಯನಾ? ಯಾರು ಕೊಟ್ಟಿದ್ರು ನಿಮಗೆ 5 kg ಅಕ್ಕಿಯನ್ನ ಫ್ರೀ ಆಗಿ? ಹಿಂದೆ ಯಾರು ಕೊಟ್ಟಿದ್ರ? ಯಡಿಯೂರಪ್ಪ ಕೊಟ್ಟಿದ್ರ? ಜಗದೀಶ್ ಶೆಟ್ಟರ್ ಕೊಟ್ಟಿದ್ರ? ಕೊಟ್ಟಿರ್ಲಿಲ್ಲ. ಅದು ಏನು 5 kg ಅಕ್ಕಿ ಕೊಡ್ಲಿಕ್ಕೆ ಸೋರ್ ಮಾಡದ್ದು ಕೊರೋನಾ ಬಂದಂತವಿಂದ. ಕೇಂದ್ರ ಸರ್ಕಾರ ಅಕ್ಕಿ ಕೊಡಕ್ಕೆ ಶುರು ಮಾಡಿದ್ದು ಕೊರೋನಾ ಬಂತವಿಂದ. ಈಗ ನಾವು ಅದ್ರ ಜೊತೆಗೆ 5 kg ಹೆಚ್ಚಾಗಿ ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಯಾರು ಕೂಡ ಹಸುದು ಮಲಗಬಾರದು. 2 ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡಲೇಬೇಕು ಪ್ರತಿಯೊಬ್ಬರೂ. ಇದು ನಮ್ಮ ಬದ್ಧತೆ. ಇದು ನಮ್ಮ ಸರ್ಕಾರದ ಬದ್ಧತೆ. ನಾನು ಯಾಕೆ ಮಾಡಿದೆ ಗೊತ್ತಾ? ನಾನು ಹುಡುಗನಾಗಿದ್ದಾಗ ನಮ್ಮ ಪಕ್ಕದ ಮನೆಯವರು ಅವ್ರ ಮನೆಯಲ್ಲಿ ಮಕ್ಕಳಿಗೆ ಜ್ವರ ಬಂದ್ರೆ, ಬೇದಿ ಆದ್ರೆ, ಅಥವಾ ನೆಗಡಿ ಬಂದ್ರೆ, ಇನ್ನೇನ ಬಂದ್ರೆ ರಾಗಿ ಮುದ್ದೆ ಕೊಡಕ್ಕಾಯ್ತಿರ್ಲಿಲ್ಲ, ಜೋಳದ ಮುದ್ದೆ ಕೊಡಕ್ಕಾಯ್ತಿರ್ಲಿಲ್ಲ. ಒಂದು ತುತ್ತು ಅನ್ನಕ್ಕೋಸ್ಕರ ಬಂದು ನಿಂತ್ಕೊಳ್ಳೋರು. ನಾನು ಕಣ್ಣಾರೆ ನೋಡಿದ್ದೆ. ನಾವು ಅನ್ನ ಉಣ್ತಿದ್ದೆ. ಏನಪ್ಪಾ ಲೇ ತಮ್ಮ, ಏನೋ ಅನ್ನ ಉಣ್ತಿದ್ದದ ಹಬ್ಬಕ್ಕಲ್ವೇನೋ? ಹಬ್ಬಕ್ಕೆ ಅನ್ನ ಉಣ್ತಿದ್ದದು, ನೆಂಟರು ಬಂದ್ರೆ ಅನ್ನ ಉಣ್ತಿದ್ದದು. ನಾನು ಏನಪ್ಪ ಪಾಪ, ಒಂದು ತುತ್ತು ಅನ್ನಕ್ಕೋಸ್ಕರ ಬಂದು ನಮ್ಮ ಮನೆ ಹತ್ರ ನಿಂತ್ಕೋಬೇಕಲ್ಲ. ನಮ್ಮ ಹತ್ರ ಸ್ವಲ್ಪ ಗದ್ದೆ ಇತ್ತು ನಮ್ಮ ಮನೆಯಲ್ಲಿ. ಆಗ ಅನ್ನ ಮಾಡೋರು ಸ್ವಲ್ಪ. ನಮ್ಮಮ್ಮ ನಮ್ಮ ಅಜ್ಜಿ ಹೇಳ್ತಿದ್ಲು, ಹೊಟ್ಟೆ ತುಂಬಾ ಇಟ್ಟು ಬಾಯಿ ತುಂಬಾ ಅನ್ನ ಉಣ್ಣಬೇಕು ಅಂತ ಹೇಳ್ತೀರಿ. ಇಟ್ಟು ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ಆಮೇಲೆ ಅನ್ನ ಉಣ್ಣೋದು, ಇದು ಮಾಡ್ತಿದ್ದದು. ನಾನು ಮುಖ್ಯಮಂತ್ರಿ ಆದ್ಮೇಲೆ ಯಾರು ಕೂಡ ಇನ್ನೊಬ್ಬರ ಮನೆ ಹತ್ರ ಹೋಗಿ ಕೈ ಒಡ್ಡಬಾರದು ಒಂದು ತುತ್ತು ಅನ್ನಕ್ಕೋಸ್ಕರ ಅಂತೇಳಿ ತೀರ್ಮಾನ ಮಾಡಿ 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಡಕ್ ಮಾಡಿದೆ. ಈಗ 10 kg ಕೊಡ್ತಾ ಇದ್ದೀವಿ. ಈಗ 10 kg ಮಾಡೋದು ಅದಕ್ಕೋಸ್ಕರ. ಈಗ ಎಲ್ರೂ ಅನ್ನ ಉಣ್ತಾರೆ. ಈಗ ಯಾರು ರಾಗಿ ಉಪಯೋಗಿಸೋದಕ್ಕೆ ಬಹಳ ಕಡಿಮೆ ಇರಬೇಕು ಅನ್ನೋ ಕಾಣಿಸುತ್ತೆ ಅಲ್ವಾ? ಹಾಗೇನೆ ನಿಮಗೆ ಉಪ್ಪು, ಮೆಣಸು, ಈರುಳ್ಳಿ, ಸೀಮೆ ಎಣ್ಣೆ ಇವೆಲ್ಲ ತಗೋಬೇಕಲ್ಲ, ದುಡ್ಡು ಎಲ್ಲಿಂದ ಬರ್ತದೆ? 2,000 ರೂಪಾಯಿ ಕೊಡಕ್ ಶುರು ಮಾಡಿದೆ. ಈ ವರ್ಷ 1,22,000 ಕುಟುಂಬಗಳಿಗೆ 2,000 ರೂಪಾಯಿ, ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಅಷ್ಟೇ ಅಲ್ಲ, 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಫೀಸ್ ಯಾರು ಕಟ್ಟಾಗಿಲ್ಲ. ಈಗ ಯಾರ ಶ್ರೀಮಂತರು ಕಟ್ಟಬಹುದು ಅಷ್ಟೇ. ನೀ ಕಟ್ತಾ ಇದೀಯ ನಾಯ್ಕ? ಕಟ್ತಾ ಇದೀಯ ನೀನು? ಎಲ್ಲ ಫ್ರೀ. ನೀನ್ ಕಟ್ತಾ ಇದೀನೋ? ನೀನು ಕಟ್ತಾ ಇಲ್ಲ. ನೀನು ಕಟ್ತಾ ಇಲ್ಲ. ನಿಂಗೆ 2,000 ಬಂದದ? ನಿನಗೆ 2,000 ಬರ್ತದೇನಮ್ಮ? ನಿಮಗೆ ಒಳ್ಳೇದ ಕೆಟ್ಟದೋ? ಮತ್ತೆ ಈ ಬಿಜೆಪಿಯವರು ಅದು ಸರಿ ಇಲ್ಲ ಅಂತ ಹೇಳ್ತಾರಲ್ಲ, ನೀವು ಒಪ್ಪಿಗೆನಾ? ಒಪ್ಪಿಗೆನಮ್ಮ? ನೋಡಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.